ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ಧನುರಾಶಿಯವರಿಗೆ ಆಗಸ್ಟ್ ಮಾಸದಲ್ಲಿ ಯಾವ ರೀತಿಯಾದಂತಹ ಶುಭ ಫಲಗಳಿದೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಈ ಒಂದು ಮಾಸ ಈ ಒಂದು ಧನುಸು ರಾಶಿಯವರಿಗೆ ಒಂದು ಅದೃಷ್ಟವನ್ನು ಪರೀಕ್ಷೆ ಮಾಡುವಂತಹ ಮಾಸ ಅಂತಲೇ ನಾವು ಹೇಳ್ಬೋದು. ನಿಮ್ಮ ರಾಶಿಯ ರಾಶ್ಯಾಧಿಪತಿಯಾಗಿರ್ತಕ್ಕಂತಹ ಗುರುವು 8ನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದು, ಇಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಒಂದು ಏಕಾಂಗಿತನವನ್ನು ನಿಮಗೆ ಉಂಟು ಮಾಡುತ್ತೆ ಅಂತ ಹೇಳ್ಬೋದು. ಅಂದರೆ ನಿಮ್ಮ ಜೊತೆಲಿರ್ತಕ್ಕಂತಹ ಸ್ನೇಹಿತರು ನಿಮ್ಮ ಪಕ್ಕದಲ್ಲಿದ್ದರೂ ಕೂಡ ನಿಮ್ಮ ಒಳಗೆ ಒಂದು ಏಕಾಂಗಿತನದ ಫೀಲನ್ನು ನೀವು ಅನುಭವಿಸ್ತೀರಾ ಈ ಒಂದು ಮಾಸದಲ್ಲಿ. ಅದಾಗಿಯೇ 4ನೇ ಮನೆಯಲ್ಲಿ ಸಂಚಾರ ಮಾಡ್ತಕ್ಕಂತಹ ಅರ್ಧಾಷ್ಟಮ ಶನಿಯು ಕೂಡ ನಿಮ್ಮ ಒಂದು ಭಾವನಾತ್ಮಕವಾಗಿ ಒಂದು ನೆಮ್ಮದಿ ಅಂತಕ್ಕಂಥದ್ದು ಇಲ್ಲದೆ ಇರತಕ್ಕಂಥ ಸಂದರ್ಭ ಎದುರಾಗುತ್ತೆ. ಮತ್ತು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಜಗಳಗಳು, ಇರುಸುಮುರುಸುಗಳು ನಿಮ್ಮ ಒಂದು ಸಂಬಂಧದಲ್ಲಿ ಏರ್ಪಡಬಹುದು. ಸಾಲಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಸಂದರ್ಭದಲ್ಲಿ ಸಾಲದ ವಿಚಾರಗಳಲ್ಲಿ ಸ್ವಲ್ಪ ಮನೆಯಲ್ಲಿ ಕಿರುಕುಳಗಳು, ಮನಸ್ತಾಪಗಳು ಆಗುವಂಥ ಸಂದರ್ಭಗಳು. ಮತ್ತು ಮಂಗಳನು 8ನೇ ಮನೆಗೆ ಪ್ರವೇಶ ಮಾಡೋದರಿಂದ ಇಲ್ಲಿ ಕೆಲವೊಂದು ಜಗಳಗಳಿಗೆ ಕಾರಣವಾಗುತ್ತೆ. ಮಂಗಳ ಅಂತಂದ್ರೆ ಸ್ವಲ್ಪ ಕೋಪ, ಈ ವಿಷಯಕ್ಕೆ ಸಂಬಂಧಪಟ್ಟಿರೋದ್ರಿಂದ ಮನೆಯಲ್ಲಿ ಸ್ವಲ್ಪ ಜಗಳಗಳು ಆಗುವಂಥ ಸಂದರ್ಭಗಳು ಎದುರಾಗುತ್ತೆ. ಇನ್ನು 9ನೇ ಮನೆಯಲ್ಲಿರ್ತಕ್ಕಂಥ ಕೇತುವು ಉನ್ನತ ವಿದ್ಯಾಭ್ಯಾಸದ ಬಗ್ಗೆ ನಿಮಗೆ ಕೆಲವೊಂದು ಕೀಳರಿಮೆಯನ್ನು ಉಂಟು ಮಾಡ್ತಾನೆ. ಈ ತಿಂಗಳು ನಿಮ್ಮ ತೀಕ್ಷ್ಣವಾದಂತಹ ಬುದ್ಧಿಗೆ ಒಂದು ರಕ್ಷಣಾತ್ಮಕ ಧೋರಣೆಯನ್ನು ನೀವು ತಳಿಬೇಕಾಗುತ್ತೆ. ಇನ್ನು ಅಪಾಯಕಾರಿಯಾಗಿರ್ತಕ್ಕಂತಹ ದೂರ ಪ್ರಯಾಣಗಳಾಗಿರ್ಬೋದು ಅಥವಾ ಆಕ್ರಮಣಕಾರಿ ವೃತ್ತಿಪರ ಹೆಜ್ಜೆಗಳನ್ನು ನೀವು ದಯವಿಟ್ಟು ಈ ಒಂದು ಮಾಸದಲ್ಲಿ ತಪ್ಪಿಸಿ. ಅಂದರೆ ಅನವಶ್ಯಕವಾಗಿ ಮಾಡ್ತಕ್ಕಂತಹ ಒಂದು ಪ್ರಯಾಣಗಳು ಬೇಡ. ಅದರಲ್ಲೂ ಕೂಡ ದೂರ ಪ್ರಯಾಣಗಳನ್ನು ಆದಷ್ಟು ನೀವು ಈ ಒಂದು ಮಾಸದಲ್ಲಿ ಕಡಿಮೆ ಮಾಡಬಹುದು. ತುಂಬ ಉತ್ತಮವಾಗಿರ್ತಕ್ಕಂಥ ಒಂದು ನಿಮ್ಮ ಒಂದು ಡಿಸಿಷನ್ ಆಗಿರುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು 3ನೇ ಮನೆಯಲ್ಲಿರ್ತಕ್ಕಂತಹ ರಾಹು ಅಸಾಧಾರಣ ಬೆಂಬಲದೊಂದಿಗೆ ಒಂದು ಎಚ್ಚರಿಕೆಯಿಂದ ನೀವು ಬೇರೆ ಜೊತೆಲಿ ಮಾತಾಡಬೇಕಾಗುತ್ತೆ. ಅಂದರೆ ನೀವು ಆಡುವಂತಹ ಮಾತುಗಳು ಕೂಡ ಎದುರಿನಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಅದು ಬೇರೆ ರೀತಿ ಅರ್ಥ ಆಗಿಬಿಟ್ಟು ಕೆಲವೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನಿಮ್ಮಿಬ್ಬರಲ್ಲಿ ಬರ್ತಕ್ಕಂತಹ ಜಗಳಗಳು ಕೂಡ ಆಗಿರೋಕ್ಕೆ ಸಾಧ್ಯವಾಗುತ್ತೆ. ಈ ಒಂದು ಸ್ಥಿತಿಗಳಿರೋದ್ರಿಂದ ನೀವು ಆಡುವಂಥ ಮಾತುಗಳ ಮೇಲೆ ಸ್ವಲ್ಪ ನೀವು ಎಚ್ಚರ ವಹಿಸಿ ಮಾತಾಡೋದು ಈ ಒಂದು ಮಾಸದಲ್ಲಿ ತುಂಬ ಮುಖ್ಯ ಆಗುತ್ತೆ. ಇನ್ನು ವೃತ್ತಿ ಜೀವನದಲ್ಲಿ ಯಾವ ರೀತಿ ಇದೆಯಪ್ಪ ಅಂತಂದರೆ, ತುಂಬ ಅವ್ಯವಸ್ಥೆಗಳು ಆಗ್ತಕ್ಕಂಥದ್ದು, ಅಸ್ತವ್ಯಸ್ತತೆಗಳನ್ನು ನೀವು ಎದುರಿಸುವಂಥ ಸಂದರ್ಭ ಬರುತ್ತೆ. ಯಾಕೆಂದರೆ ಇಲ್ಲಿ ಬುಧನು ಆಗಸ್ಟ್ 5ರಿಂದ 22ನೇ ತಾರೀಕುವರೆಗೂ ಕೂಡ 8ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ಕೆಲವೊಂದು ಹಠಾತ್ ಪರಿಣಾಮಗಳು ಆಗುವಂಥದ್ದು, ಮಾಡೋ ಕೆಲಸಗಳಲ್ಲಿ ತುಂಬ ಲೇಟ್ ಆಗುವಂಥದ್ದು, ನಿಮ್ಮ ಉನ್ನತಾಧಿಕಾರಿಗಳ ಮೇಲಿಂದ ನಿಮಗೆ ಸ್ವಲ್ಪ ಪ್ರೆಷರ್ ಅಂತಕ್ಕಂಥದ್ದು ಜಾಸ್ತಿ ಆಗೋದು, ನಿಮ್ಮ ಒಂದು ಕೆಲಸದಲ್ಲಿ ಆಗುವಂತಹ ಬದಲಾವಣೆಗಳಿಂದ ಅವರಿಗೆ ಸ್ವಲ್ಪ ಕೋಪಗಳು ಉಂಟುವಾಗುವಂಥ ಸಂದರ್ಭಗಳು. ಮತ್ತು ನೀವು ಏನು ಮಾಡ್ತೀರಾ, ಬಡ್ತಿಗಾಗಿ ಒತ್ತಡ ಏನಾದ್ರು ಹೇಳಿದಾಗ ಸ್ವಲ್ಪ ಹೊಸ ಯೋಜನೆಗಳನ್ನು ನೀವೇನಾದ್ರು ತಗೊಳ್ಬೇಕು ಅಂದರೆ ಖಂಡಿತ ಮಾಡೋದು ಬೇಡ. ಮತ್ತು ಜಾಬ್ ಚೇಂಜ್ ಮಾಡಬೇಕು ಅಂದರೂ ಕೂಡ ಈ ಒಂದು ಮಾಸದಲ್ಲಿ ದಯವಿಟ್ಟು ಮಾಡೋದು ಅವಶ್ಯಕತೆ ಬೇಡ. ಯಾಕೆಂದರೆ ನಿಮಗೆ ಈ ಒಂದು ಮಾಸ ಅಂತಕ್ಕಂಥದ್ದು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಅದಕ್ಕೋಸ್ಕರ ಇರುವಂತಹ ಸಂದರ್ಭದಲ್ಲಿರ್ತಕ್ಕಂಥ ಜಾಬನ್ನೇ ನೀವು ಮುಂದುವರಿಸಿ. ಇನ್ನು ಮುಂದಿನ ದಿನಗಳಲ್ಲಿ ಒಳ್ಳೆ ಆಪರ್ಚುನಿಟಿ ಬಂದರೆ ಅದು ಎಲ್ಲ ಕೂಡ ನೀಟಾಗಿ ಯೋಚನೆ ಮಾಡಿಕೊಂಡು ಆನಂತರ ಡಿಸಿಷನ್ನ ತಗೊಳ್ಳಿ. ಇನ್ನು ನಿಮ್ಮ 4ನೇ ಮನೆಯಲ್ಲಿರ್ತಕ್ಕಂಥ ಅರ್ಧಾಷ್ಟಮ ಶನಿ ಅಂತ ಹೇಳಿದ್ನಲ್ವ, ಅವ್ರೇನಾಗುತ್ತೆ ಅಂದರೆ ಸ್ವಲ್ಪ ನಿರಂತರವಾಗಿ ನಿಮಗೆ ಒಂದು ಟೆನ್ಷನ್ ಅಂತಕ್ಕಂಥದ್ದು ಶುರುವಾಗ್ತಾ ಇರುತ್ತೆ. ಮತ್ತು ಇಲ್ಲದೆ ಇರತಕ್ಕಂಥ ಆ್ಯಂಗ್ಸೈಟಿ ಫೀಲಿಂಗ್ಗಳು ಬರುತ್ತೆ. ಏನೋ ಆಗ್ಬಿಡುತ್ತೇನೋ ಅನ್ನೋ ಒಂದು ಭ್ರಮೆಯಲ್ಲಿ ನೀವು ಬದುಕುವ ಥರ ಮಾಡ್ತಾರೆ ಈ ಶನಿ ಸಂದರ್ಭ. ಮತ್ತು ಆಗಸ್ಟ್ 17ರವರೆಗೆ ಸೂರ್ಯ ಏನು ಮಾಡ್ತಾನೆ ಅಂದರೆ ನಿಮ್ಮ 8ನೇ ಮನೆ ಸಂಚಾರ ಮಾಡೋದ್ರಿಂದ ಮೇಲ್ಗಡೆ ಇರತಕ್ಕಂಥ ಅಧಿಕಾರಿಗಳಿಂದ ಕೆಳಗಡೆ ಸ್ವಲ್ಪ ನಿಮಗೆ ಅಧಿಕಾರಿಗಳ ಮಧ್ಯೆ ಘರ್ಷಣೆಯನ್ನು ಉಂಟು ಮಾಡ್ತಾರೆ ಈ ರವಿಯವರು. ಅದಾದಮೇಲೆ 3ನೇ ಮನೆಯಲ್ಲಿರ್ತಕ್ಕಂಥ ರಾಹು ಕೂಡ ಸ್ವಲ್ಪ ಧೈರ್ಯವನ್ನು ಕಳೆದುಕೊಳ್ತೀರಾ ಈ ಒಂದು ಮಾಸದಲ್ಲಿ. ಸ್ವಲ್ಪ ಏನಾಗುತ್ತೆ ಅಂದರೆ ನೀವು ಮಾಡುವಂಥ ಕೆಲಸಗಳಲ್ಲಿ ನಿಧಾನತೆ ಬರುತ್ತೆ, ಲೇಟಾಗಿ ಮಾಡೋಣ ಅನ್ನೋ ಥರ ಲೇಸಿನೆಸ್ ಬರ್ತಕ್ಕಂಥ ಸಂದರ್ಭಗಳು ಕೂಡ ಬರುತ್ತೆ. ಇನ್ನು ವ್ಯಾಪಾರ ಮಾಡೋರಿಗೆ ಅಥವಾ ಸ್ವಯಂ ಉದ್ಯೋಗವನ್ನು ಮಾಡೋರಿಗೆ ಯಾವ ರೀತಿ ಇರುತ್ತಪ್ಪ ಅಂತಂದರೆ, ಅತ್ಯಂತ ಅಸ್ಥಿರವಾದಂತಹ ಅವಧಿ ಅಂತ ಹೇಳ್ಬೋದು. ಆಗಸ್ಟ್ 2ರಂದು ಕುಜನು 7ನೇ ಮನೆಗೆ ಪ್ರವೇಶ ಮಾಡೋದ್ರಿಂದ ನಿಮ್ಮ ವ್ಯಾಪಾರದಲ್ಲಿರ್ತಕ್ಕಂಥ ಪಾಲುದಾರರು ಆಗಿರ್ಬೋದು ಅಥವಾ ನಿಮ್ಮ ಗ್ರಾಹಕರಾಗಿರ್ಬೋದು ತುಂಬ ಒಂದು ವಿವಾದಗಳನ್ನು ನೀವು ಅವರಿಂದ ಎದುರಿಸಬೇಕಾಗುತ್ತೆ. ಮತ್ತು ನಿಮ್ಮ ಒಂದು ಅಹಂಕಾರವನ್ನು ಸ್ವಲ್ಪ ಬದಿಗಿಟ್ಟು ಇಲ್ಲಿ ಒಂದು ರಾಜತಂತ್ರವನ್ನು ನೀವು ಅನುಭವಿಸ್ಬೇಕಾಗುತ್ತೆ ಅಥವಾ ಅದನ್ನು ನೀವು ಅನುಸರಿಸಬೇಕಾಗುತ್ತೆ. ಇಲ್ಲೇನಾಗುತ್ತೆ ಅಂತಂದರೆ ನಿಮ್ಮಲ್ಲಿರ್ತಕ್ಕಂತಹ ಒಂದು ಕಸ್ಟಮರೇ ಆಗಿರ್ಬೋದು ಅಥವಾ ನಿಮ್ಮ ಒಂದು ವ್ಯಾಪಾರದಲ್ಲಿರ್ತಕ್ಕಂತಹ
ನಿಮ್ಮ ಪಾಲುದಾರ ಅಥವಾ ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಏನಾಗುತ್ತೆ ಅಂದರೆ ಅವರಿಂದಲೇ ನಿಮಗೆ ಕೆಲವೊಂದು ಮೋಸಗಳಾಗುವಂಥ ಸಂದರ್ಭ ಬರುತ್ತೆ. ಇದಕ್ಕಿಂತ ನೀವೇನು ಮಾಡ್ತೀರ ಅಂದರೆ ಕಾನೂನಿಗೆ ಆಗಿರ್ತಕ್ಕಂತಹ ಮೋಸಗಳ ಬಗ್ಗೆ ನೀವು ಕಾನೂನಿನ ಮೊರೆ ಹೋಗುವಂಥ ಸಂದರ್ಭಗಳು ಕೂಡ ಎದುರಾಗುತ್ತೆ. ಆದ್ದರಿಂದ ನೀವು ಯಾವುದೇ ರೀತಿಯಾದಂತಹ ಅಗ್ರಿಮೆಂಟ್ಗಳಾಗಿರಬಹುದು ಅಥವಾ ನೀವು ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ಬೋದು. ಈ ಒಂದು ವ್ಯವಹಾರಗಳನ್ನು ಮಾಡುವಾಗ ತುಂಬ ಯಾವುದೇ ಅಗ್ರಿಮೆಂಟ್ಗಳಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ನೋಡಿ, ಅದನ್ನು ನೋಡಿಬಿಟ್ಟು ನೀವು ಅಗ್ರಿಮೆಂಟಿಗೆ ಸಿಗ್ನೇಚರ್ ಮಾಡಬೇಕಾಗುತ್ತೆ. ಬ್ಲೈಂಡಾಗಿ ಯಾವುದನ್ನು ಕೂಡ ನೀವು ನಂಬಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಾಗಲೂ ಕೂಡ ತುಂಬ ನೀವು ಎಚ್ಚರಿಕೆಯನ್ನು ವಹಿಸಿಬಿಟ್ಟು ನೀವು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸಲ್ಲಿ ಕೈ ಹಾಕೋದು ಉತ್ತಮವಾಗಿರುತ್ತೆ. ಇನ್ನು ಧನಸ್ಥಿತಿ ಯಾವುದೇ ರೀತಿ ಇರುತ್ತಪ್ಪ ಅಂತಂದರೆ ಸ್ವಲ್ಪ ಇಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಮತ್ತು ಹಣದ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ನೀವು ತಗೊಳ್ಬೇಕಾಗುತ್ತೆ. ಅನಾವಶ್ಯಕವಾಗಿರ್ತಕ್ಕಂಥ ಖರ್ಚುಗಳು ಈ ಒಂದು ಮಾಸದಲ್ಲಿ ಬೇಡ. ಅನಿರೀಕ್ಷಿತವಾಗಿರ್ತಕ್ಕಂತಹ ಬದಲಾವಣೆಗಳು ಅಂದರೆ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ, ಇಲ್ಲಾಂದರೆ ಪಿತ್ರಾರ್ಜಿತ ಆಸ್ತಿಗಳಿಗೆ ಸಂಬಂಧಪಟ್ಟಂತೆ ಈ ರೀತಿ ಸ್ವಲ್ಪ ನಿಮಗೇನಾಗುತ್ತೆ ಅಂದರೆ ಇಲ್ಲಿ ಆದಾಯದಲ್ಲಿ ಸ್ವಲ್ಪ ಬರುವಂತಹ ಆದಾಯದಲ್ಲೂ ಕೂಡ ನಿಮಗೆ ಸಮಸ್ಯೆಗಳು ಎದುರಿಸಬೇಕಾಗುತ್ತೆ. ಇನ್ನು ಉಳಿತಾಯ ಮಾಡಿರ್ತಕ್ಕಂಥ ಸಂದರ್ಭ ಏನಾಗುತ್ತೆ ಅಂದರೆ ಅನಾವಶ್ಯಕ ಖರ್ಚುಗಳಿಗೆ ನೀವು ವೆಚ್ಚ ಮಾಡುವಂಥ ಸಂದರ್ಭಗಳು ಕೂಡ ಎದುರಾಗುತ್ತೆ. ಅವಶ್ಯಕ ಖರ್ಚಿದ್ರೆ ಮಾತ್ರ ಮಾಡಿ, ಇಲ್ಲಾಂದರೆ ಉಳಿತಾಯದ ಕಡೆಗೆ ಗಮನ ಕೊಡೋದು ತುಂಬ ಮುಖ್ಯವಾಗಿರುತ್ತೆ ಈ ಒಂದು ಮಾಸದಲ್ಲಿ. ಇನ್ನು ಯಾವುದೇ ರೀತಿಯಾದಂತಹ ದೊಡ್ಡ ಮಟ್ಟದ ಹಣವನ್ನು ನೀವೇನಾದರೂ ಬೇರೆ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡುವಾಗ ದೊಡ್ಡವರ ಅಥವಾ ಅವರಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳ ಮೂಲಕ ನೀವು ಹಣವನ್ನು ಟ್ರಾನ್ಸ್ಫರ್ ಮಾಡಿ ಅದಕ್ಕೆ ಕೂಡ ರೆಸಿಪ್ಟನ್ನು ಕರೆಕ್ಟಾಗಿ ಪಡ್ಕೊಳ್ಳಿ. ಯಾವುದೇ ರೀತಿ ಕ್ಯಾಶ್ ಟ್ರಾನ್ಸಾಕ್ಷನ್ಸು ಬೇಡ ಈ ಒಂದು ಮಾಸದಲ್ಲಿ. ಯಾವುದೇ ಒಂದು ನೀವು ಹಣವನ್ನು ನೀವು ತಗೊಳ್ಳುವಾಗಲೇ ಆಗಲಿ ಕೊಡುವಾಗಲೇ ಆಗಲಿ ಡಾಕ್ಯುಮೆಂಟ್ಸ್ಗಳನ್ನು ಇಟ್ಕೊಳ್ಳಿ. ಬ್ಯಾಂಕಲ್ಲಿ ಕೊಡ್ತಕ್ಕಂಥ ರೆಸಿಪ್ಟ್ಗಳನ್ನು ನೀವು ಹಾಗೆ ಇಟ್ಕೊಳ್ಬೇಕಾಗುತ್ತೆ ಈ ಒಂದು ಮಾಸದಲ್ಲಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಇದು ತುಂಬ ಅವಶ್ಯಕವಾಗಿರುತ್ತೆ. ಅದಕ್ಕೋಸ್ಕರ ಇನ್ನು ಸಾಲಗಳನ್ನು ನೀವು ಈ ಮಾಸದಲ್ಲಿ ತೀರಿಸ್ತೀರಾ ಅಂದರೆ ನೀವು ಹಳೆ ಸಾಲಗಳಿರುತ್ತಲ್ಲ ಆ ಎಲ್ಲ ಸಾಲಗಳನ್ನು ತೀರಿಸುವಂತಹ ಒಂದು ಸಂದರ್ಭ ಈ ಒಂದು ಮಾಸದಲ್ಲಿ ನಿಮಗೆ ಒದಗಿ ಬರುತ್ತೆ. ಇನ್ನು ಯಾವುದೇ ರೀತಿಯಾದಂತಹ ಹಣಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಭಯ ಬೀಳುವಂಥ ಅವಶ್ಯಕತೆ ಏನೂ ಇಲ್ಲ. ಆದರೆ ನೋಡಿಕೊಂಡು ದುಡ್ಡನ್ನು ಖರ್ಚು ಮಾಡ್ಕೊಳ್ಳಿ. ಇನ್ನು ಈ ಒಂದು ಮಾಸದಲ್ಲಿ ಆರೋಗ್ಯ ಯಾವ ರೀತಿ ಇರುತ್ತಪ್ಪ ಅಂತಂದರೆ ಸ್ವಲ್ಪ ನಾನು ಆವಾಗಲೇ ಹೇಳಿರೋ ಹಾಗೆ ಮನಸ್ಸಿಗೆ ಸ್ವಲ್ಪ ಒಂದು ಟೆನ್ಷನ್ಸ್ ಅಂತ ಇರುತ್ತೆ. ಅಂದರೆ ಏನಾಗ್ಬಿಡುತ್ತೋ ಏನೋ ಅನ್ನೋ ಒಂದು ಯೋಚನೆಗಳಲ್ಲಿ ಜಾಸ್ತಿ ಇರುತ್ತೆ. ಇದರಿಂದ ನಿಮಗೆ ಸ್ವಲ್ಪ ನಿದ್ದೆ ಪ್ರಾಬ್ಲಮ್ ಆಗ್ಬೋದು ಈ ಒಂದು ಮಾಸದಲ್ಲಿ. ಇನ್ನೊಂದು ಸ್ವಾಭಾವಿಕ ರೋಗ ಅಂದರೆ ಇವಾಗ ಆಲ್ರೆಡಿ ನೀವು ಇಷ್ಟು ನೋಡಿರ್ತಿರ್ಬೋದು, ಮಳೆ ಸ್ಟಾರ್ಟ್ ಆಗ್ತಾಯಿದೆ, ಸ್ವಲ್ಪ ಈ ಜ್ವರ ಆಗಿರ್ಬೋದು, ಕೆಮ್ಮು, ನೆಗಡಿ ಈ ರೀತಿ ಅಂದರೆ ಸ್ವಲ್ಪ ಈ ಸಾಂಕ್ರಾಮಿಕ ರೋಗಗಳು ಅಂತೀವಲ್ಲ ಆ ರೋಗಗಳಿಗೆ ಗುರಿಯಾಗುವಂತಹ ಸಂದರ್ಭ ಎದುರಾಗುತ್ತೆ. ಆದ್ದರಿಂದ ಸ್ವಲ್ಪ ನೀವು ನಿಮ್ಮ ಹೆಲ್ತಿನ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡೋದಾಗಿರ್ಬೋದು. ಇನ್ನು 17ನೇ ತಾರೀಕಿನ ನಂತರ ಸೂರ್ಯ 8ನೇ ಮನೆಯಲ್ಲಿ ಬಂದಿರೋದ್ರಿಂದ ನಿಮಗೆ ಈ ಒಂದು ಸ್ವಲ್ಪ ಹಠಾತ್ ನಾನು ಹೇಳಿರೋ ಹಾಗೆ ಸ್ವಲ್ಪ ಮೂಳೆಗೆ ಸಂಬಂಧಪಟ್ಟಂತೆ, ಕಣ್ಣಿಗೆ ಸಂಬಂಧಪಟ್ಟಂತೆ ಕೆಲವೊಂದು ನಿಮಗೆ ತೊಂದರೆಗಳು ಉಂಟಾಗುತ್ತೆ. ಆದ್ದರಿಂದ ಸ್ವಲ್ಪ ನಿಮ್ಮ ಒಂದು ದೇಹವನ್ನು ದಂಡಿಸಿ ಅಂದರೆ ಜಿಮ್ ಮಾಡೋದಾಗಿರ್ಬೋದು, ಮೆಡಿಟೇಷನ್ ಮಾಡೋದು, ಯೋಗ ಮಾಡೋದು ಈ ರೀತಿಯಾಗಿ ನಿಮ್ಮ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳೋದು ಈ ಒಂದು ಮಾಸದಲ್ಲಿ ತುಂಬ ಮುಖ್ಯ ಆಗಿರುತ್ತೆ. ಇನ್ನು ಶನಿಯ ನಿರಂತರ ಒಂದು ಏನು ನಾನು ಆವಾಗಲೇ ಹೇಳಿರುವ ಹಾಗೆ ಒಂದು ಮಾನಸಿಕ ಕೊರತೆಯನ್ನು ಕೊಡ್ತಾರೆ ಈ ಶನಿಯವರು. ಅದಕ್ಕೋಸ್ಕರ ಸ್ವಲ್ಪ ಮನಸ್ಸನ್ನು ಹತೋಟಿ ಇಟ್ಕೊಳ್ಳೋಕ್ಕೋಸ್ಕರ ಮೆಡಿಟೇಷನ್ ಮಾಡೋದು ತುಂಬ ಮುಖ್ಯವಾಗಿರುತ್ತೆ ಈ ಮಾಸದಲ್ಲಿ. ಇನ್ನು ಮಂಗಳಂಗೆ ಸಂಬಂಧಪಟ್ಟಂತೆ ಹೆಚ್ಚು ಸಂಘರ್ಷಗಳು ಆಫೀಸರ್ ಹತ್ರ ಜಗಳ ಆಗಿರ್ಬೋದು, ಪಾರ್ಟ್ನರ್ಸ್ ಜೊತೆಯಲ್ಲಿ ಜಗಳ, ಕೊನೆಗೆ ಗ್ರಾಹಕರ ಜೊತೆಲೂ ಕೂಡ ಜಗಳಗಳು ಆಗುವಂಥ ಸಂದರ್ಭ ಇರೋದರಿಂದ ಸ್ವಲ್ಪ ನೀವು ಆಡೋ ಮಾತುಗಳ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ಕೊಂಡು ಮಾತಾಡೋದು ಮುಖ್ಯವಾಗಿರುತ್ತೆ. ಮಾನಸಿಕ ಒತ್ತಡವನ್ನು ತೊಗೊಳ್ಬೇಡಿ. ಇದರಿಂದ ನಿಮಗೆ ತಲೆನೋವುಗಳು, ಅರ್ಧ ತಲೆನೋವು ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಎದುರಾಗುತ್ತೆ. ಇನ್ನು ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳು ಯಾವ ರೀತಿ ಇರುತ್ತಪ್ಪ ಅಂದರೆ ಇಲ್ಲಿ ನಾನು ಆವಾಗಲೇ ಹೇಳಿರುವ ಹಾಗೆ ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಜಗಳಗಳು ಅಂತಕ್ಕಂಥದ್ದು ಇರುತ್ತೆ. ಯಾಕೆಂದರೆ ಇಲ್ಲಿ ಅರ್ಧಾಷ್ಟಮ ಶನಿ ಇರೋದ್ರಿಂದ ಸ್ವಲ್ಪ ಕುಟುಂಬದಲ್ಲಿ ಸಮಸ್ಯೆಗಳನ್ನು ಜಾಸ್ತಿ ಕೊಡ್ತಾರೆ. ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ನಾನು ಆವಾಗಲೇ ಹೇಳಿರುವ ಹಾಗೆ ಏಕಾಂಗಿತನ ಅಂತಂದರೆ ಎಷ್ಟೇ ಜನ ಇದ್ದರೂ ಕೂಡ ನಾನೇನೋ ಒಬ್ಬಂಟಿ ಏನೋ ನನಗೆ ಯಾರೂ ಇಲ್ಲ ಅನ್ನೋ ಒಂದು ಫೀಲಿಂಗ್ ಅಂತಕ್ಕಂಥದ್ದು ನಿಮಗೆ ಬರುತ್ತಾ ಇರುತ್ತೆ. ಇನ್ನು ನಿಮ್ಮ ತಂದೆಯಲ್ಲಿ ನಿಮಗೇನಾದರೂ ಒಂದು ಸಲಹೆಗಳಾಗಿರ್ಬೋದು, ಒಂದು ಮಾರ್ಗದರ್ಶನ ಬೇಕಾದರೆ ನಿಮ್ಮ ತಂದೆ ಹತ್ರ ನೀವು ಖಂಡಿತವಾಗಿ ಸಲಹೆಗಳನ್ನು, ಮಾರ್ಗದರ್ಶನಗಳನ್ನು ನೀವು ಪಡ್ಕೊಳ್ಳಿ. ಅವರೇನು ನಿಮಗೆ ಕೆಟ್ಟದಾಗಲಿಕ್ಕೆ ಬಯಸೋದಿಲ್ಲ. ಅದಕ್ಕೋಸ್ಕರ ನಿಮಗೇನೇ ಬೇಕಾದರೂ ಕೂಡ ನಿಮ್ಮ ತಂದೆಯವ್ರ ಹತ್ರ ಮಾರ್ಗದರ್ಶನ ತಗೊಳ್ಳಿ. ಇನ್ನು ತಿಂಗಳ ಅರ್ಧ ಭಾಗದ ನಂತರ ಏನಾಗುತ್ತೆ ಅಂದರೆ ಸೂರ್ಯ 8ನೇ ಮನೇಲಿ ಹೋಗೋದ್ರಿಂದ ಇಲ್ಲಿ ಕೇತು 9ನೇ ಮನೆಯಲ್ಲಿ ಏಕಾಂಗಿತನ ಸಂಚಾರವನ್ನು ಮುಂದುವರಿಸ್ತಾ ಇದ್ದರಿಂದ ಒಂದು ಆಧ್ಯಾತ್ಮಿಕ ವಿರಕ್ತಿ ಅಂದರೆ ದೇವರು ಅದ್ರ ಬಗ್ಗೆ ಸ್ವಲ್ಪ ವಿರಕ್ತಿಗಳು ಉಂಟಾಗುತ್ತೆ. ದೈವಿಕ ಭಕ್ತಿಗಳು, ಅಯ್ಯೋ ನನಗೆ ಯಾಕೆ ಹೀಗಾಗ್ತಾ ಇದೆ, ನಾನು ದೇವ್ರನ್ನಷ್ಟು ನಂಬ್ತೀನಿ ಬಟ್ ನನಗೆ ಮೋಸ ಆಗ್ತಾ ಇದೆ ಅನ್ನೋ ಥರ ನಿಮಗೆ ಒಂದೇನಾಗುತ್ತೆ ಅಂದರೆ ದೇವ್ರ ಮೇಲೆಲ್ಲ ಒಂಥರ ಬೇಜಾರು ಬಂದು ಬರುತ್ತೆ. ಏನಕ್ಕಪ್ಪ ನಾನು ಎಷ್ಟು ಸೇವೆ ಮಾಡಿದ್ರು ಕೂಡ ನನಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನೋ ಒಂದು ಭಾವನೆ ನಿಮಗೆ ಮೂಡೋದಕ್ಕೆ ಪ್ರಾರಂಭ ಆಗುತ್ತೆ.
ಸೊ ಇದಕ್ಕೆಲ್ಲ ಪರಿಹಾರಗಳೇ ಇಲ್ವಾಂದರೆ ಖಂಡಿತ ಪರಿಹಾರ ಇದೆ. ನೀವೇನು ಮಾಡಬೇಕು ಅಂದರೆ, ಇಲ್ಲಿ ಗುರು 8ನೇ ಮನೆಯಲ್ಲಿರೋದ್ರಿಂದ ನೀವೇನು ಮಾಡಬೇಕು ಅಂದರೆ ಶ್ರೀ ದಕ್ಷಿಣಾಮೂರ್ತಿಯನ್ನು ಪೂಜೆ ಮಾಡೋದು ತುಂಬ ಒಳ್ಳೆಯದು. ಇದರಿಂದ ನಿಮಗೆ ಗುರು ಸ್ತೋತ್ರವನ್ನು ನೀವು ಪಠನೆ ಮಾಡೋದ್ರಿಂದ ನಿಮಗೆ ಒಳ್ಳೆಯದಂತಹ ಒಂದು ಮಾನಸಿಕ ಆರೋಗ್ಯ ಅಂತಕ್ಕಂಥದ್ದು ಸಿಗುತ್ತೆ. ಮತ್ತು ನೀವು ಅರಿಶಿಣವನ್ನು ನೀರಿಗೆ ಹಾಕಿಬಿಟ್ಟು ಸ್ನಾನ ಮಾಡೋದ್ರಿಂದ ಕೂಡ ನಿಮಗೆ ಒಂದು ಸ್ವಲ್ಪ ಗುರುಬಲ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಸೂರ್ಯನ ಒಂದು ಆರಾಧನೆಯನ್ನು ಮಾಡೋದು ತುಂಬ ಮುಖ್ಯವಾಗಿರುತ್ತೆ. ಅದರಲ್ಲೂ ಕೂಡ ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡೋದು ತುಂಬ ಒಳ್ಳೆಯ ವಿಷಯ ಇದು. ಮತ್ತು ಪ್ರತಿ ಭಾನುವಾರ ಸೂರ್ಯೋದಯದ ನಂತರ ನೀವೇನು ಮಾಡ್ತೀರಾ ಅಂದರೆ ಸೂರ್ಯನಿಗೆ ಅರ್ಘ್ಯವನ್ನು ಬಿಡೋದು ತುಂಬ ಒಳ್ಳೆಯದು. ಗೋಧಿ ಮತ್ತು ಬೆಲ್ಲವನ್ನು ದಾನ ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಆದಷ್ಟು ನೀವು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡೋದು ಕೂಡ ತುಂಬ ಒಳ್ಳೆಯ ವಿಷಯ ಆಗಿರುತ್ತೆ. ಇನ್ನು ಶನಿ ಅರ್ಧಾಷ್ಟಮ ಶನಿ ಆಗಿರೋದ್ರಿಂದ ಏನು ಮಾಡಬೇಕು ಅಂದರೆ ನೀವು ಶಿವನಿಗೆ ಎಣ್ಣೆ ದೀಪವನ್ನು ಹಚ್ಚಬೇಕಾಗುತ್ತೆ. ಮತ್ತು ದಶರಥ ಶನಿ ಸ್ತೋತ್ರವನ್ನು ಓದೋದ್ರಿಂದ ನಿಮ್ಮ ಒಂದು ಮಾನಸಿಕ ನೆಮ್ಮದಿ ಅಂತಕ್ಕಂಥದ್ದು ನಿಮಗೆ ಖಂಡಿತವಾಗಿಯೂ ಸಿಗುತ್ತೆ. ಸೊ ಕೇಳಿದ್ರಲ್ಲ, ಇದಾಗಿತ್ತು ಧನಸ್ಸು ರಾಶಿಯವರ ಒಂದು ಆಗಸ್ಟ್ ಮಾಸದ ಭವಿಷ್ಯ. ಮತ್ತೊಂದು ರಾಶಿಯ ಭವಿಷ್ಯದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.